ಅಧ್ಯಾಯ 124. ಪ್ರಭು ನಮ್ಮ ಪರ ಇಲ್ಲದಿದ್ದರೆ ಏನಾಗುತ್ತಿತ್ತು? ಇಸ್ರಾಯೇಲರೇ, ಹೇಳಲಿ ಆ ದುರ್ಗತಿಯನ್ನು ಕುರಿತು. ಪ್ರಭು ನಮ್ಮ ಪರ ಇಲ್ಲದಿದ್ದರೆ ಏನಾಗುತ್ತಿತ್ತು? ಜನರ ಮಗೆ ವಿರುದ್ಧ ಎದ್ದಾಗ ಏನಾಗುತ್ತಿತ್ತು? ಉರಿಗೊಳ್ಳುತ್ತಿದ್ದರೂ ಕಡುಗೋಪದಿಂದ ಖಂಡಿತ, ನುಂಗಿಬಿಡುತ್ತಿದ್ದರೂ ನಮ್ಮನ್ನು ಜೀವಸಹಿತ. ಕೊಚ್ಚಿಬಿಡುತ್ತಿತ್ತು ನಮ್ಮನ್ನು ಹುಚ್ಚು ಪ್ರವಾಹ, ಬಡಿದು ಬಿಡುತ್ತಿತ್ತು ನಮ್ಮನ್ನು ರಭಸದಿಂದ ಪೂರ. ಮುಳುಗಿಸಿ ಬಿಡುತ್ತಿತ್ತು ನಮ್ಮನ್ನು ಮಹಾಪ್ರಳಯ, ತುತ್ತಾಗಿಸಲಿಲ್ಲ ನಮ್ಮನ್ನು ಶತ್ರುಗಳ ಬಾಯಿಗೆ. ಕೃತಜ್ಞತಾಪೂರ್ವಕ ಸ್ತೋತ್ರ ಇಗೋ ಪ್ರಭುವಿಗೆ, ಬೇಟೆ ಬಲೆಯಿಂದ ಪಾರಾದ ಪಕ್ಷಿಯಂತಾದೆವು. ಹರಿದು ಹೋಯಿತಿದೋ ಬಲೆಯು, ಹಾರಿ ಹೋದೆವು ನಾವು. ನಮಗುದ್ಧಾರ ಪ್ರಭುವಿನ ನಾಮದಲ್ಲಿ, ಭೂಮಿ ಆಕಾಶವನ್ನು ಸೃಜಿಸಿದಾತನಲ್ಲೇ. ಅಧ್ಯಾಯ 125. ಪ್ರಭುವಿನಲ್ಲಿ ನಂಬಿಕೆ ನಿರೀಕ್ಷೆಯಿಂದಿರುವವರು ನಿಶ್ಚಲ ಸುಸ್ಥಿರ ಗಿರಿ ಸಿಯೋನಿನಂತೆ ಇರುವರು. ಪರ್ವತಗಳಿರುವಂತೆ ಜೆರುಸಲೇಮಿನ ಸುತ್ತಮುತ್ತಲು, ಇಹನು ಪ್ರಭು ಇಂದಿಗೂ ಎಂದಿಗೂ ತನ್ನ ಜನರ ಸುತ್ತಲೂ. ಸಜ್ಜನರ ನಾಡಿನಲ್ಲಿ ಉಳಿಯದು ದುರ್ಜನರ ದಬ್ಬಾಳಿಕೆ, ಉಳಿಯಿತಾದರೆ ಸಜ್ಜನರು ಕೈ ಹಚ್ಚಬಹುದು ಅಕ್ರಮಕ್ಕೆ. ಒಳಿತನು ಮಾಡು ಪ್ರಭು ಒಳ್ಳೆಯವರಿಗೆ, ಒಳ್ಳೆಯವರಿಗೆ ನೇರ ಮನಸ್ಕರಿಗೆ. ಅಕ್ರಮಿಗಳ ದುರ್ಗತಿ ದುರ್ಮಾರ್ಗಿಗಳಿಗೆ, ಶುಭವಾಗಲಿ ಪ್ರಭು ಇಸ್ರಾಯೇಲರಿಗೆ.